ಮತ್ತೆ ಸುವರ್ಣ ನ್ಯೂಸ್ಗೆ ಸ್ವಾಗತ. ಹೈಕಮಾಂಡ್ ಎಲ್ಲ ಶಾಸಕರಿಗೂ ಆದೇಶ ಹೊರಡಿಸಿದೆ. ಎಲ್ಲರೂ ಅಶೋಕ ಹೋಟೆಲ್ನಲ್ಲಿ ಹಾಜರಾಗಬೇಕಾಗಿ ಅದು ಸ್ಪಷ್ಟ ಸಂದೇಶ ನೀಡಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ. ನಮ್ಮ ಪ್ರತಿನಿಧಿ ಹಮೀದ್ ಪಾಳ್ಯ ಅವರಿಂದ. ಅವರು ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಹಮೀದ್, ರೇಣುಕಾಚಾರ್ಯ ಮಾತಾಡಬೇಕಾದ್ರೆ ಅನಿಸ್ತಿತ್ತು ಈ ಹಿಂದೆ ಫುಲ್ ಎನರ್ಜೆಟಿಕ್ ಆಗಿ ಮಾತಾಡ್ತಾ ಇದ್ದವ್ರು ಯಾಕೋ ಇವಾಗ ಎನರ್ಜಿ ಡೌನ್ ಆಗಿದೆ ಅಂತ ಅನಿಸ್ತಾ ಇದೆ. ಎಲ್ಲೋ ಒಂದ್ ಕಡೆ ಹೈಕಮಾಂಡ್ ತನ್ನ ಹಿಡಿತವನ್ನ ಬಿಗಿಗೊಳಿಸಿದೆ ಅಂತ ಅನಿಸ್ತಾ ಇದೆಯಾ ಹಮೀದ್? ರೈಟ್ ಭವನ, ಈಗಾಗಲೇ ಅಶೋಕ ಹೋಟೆಲ್ ಕುಳಿತಿರೋ ಅರುಣ್ ಜೇಟ್ಲಿ, ರಾಜನಾಥ್ ಸಿಂಗ್ ಮೊನ್ನೆಯೇ ಆಗಮಿಸಿದ್ರು. ಈಗಾಗಲೇ ಶಾಸಕಾಂಗ ಪಕ್ಷದ ಸಭೆ ಕರೆದು ಹೊಸ ನಾಯಕನ ಆಯ್ಕೆ ಮಾಡಬೇಕು ಅಂತೇಳಿ. ಯಾಕೆಂದರೆ ಮೊನ್ನೆ ಪಾರ್ಲಿಮೆಂಟರಿ ಬೋರ್ಡ್ ತೀರ್ಮಾನದ ನಂತರ ರವಿಶಂಕರ್ ಪ್ರಸಾದ್ ಹೇಳಿದ್ದು ನಾಯಕತ್ವ ಬದಲಾವಣೆ ಅಂತ. ಆದರೆ ಬೆಂಗಳೂರಿಗೆ ಬಂದ ನಂತರ ಸಿನಾರಿಯೋ ಕಂಪ್ಲೀಟ್ ಚೇಂಜ್ ಇತ್ತು. ಆ ನಂತರ ಬೆಳವಣಿಗೆಗಳನ್ನು ನಾವು ಗಮನಿಸ್ತಾ ಬರ್ತಾ ಇದ್ದೀವಿ. ಹೈಕಮಾಂಡ್ ಹೇಳಿಕೆಗೆ ಯಾವುದೇ ರೀತಿ ಮಹತ್ವ ಇರಲಿಲ್ಲ. ಕೇವಲ ಲೋಕಾಯುಕ್ತರದೊಂದು ವರದಿ, ಅದು ಜಡ್ಜ್ಮೆಂಟ್ ಅಲ್ಲ, ಹಾಗಾಗಿ ರಾಜೀನಾಮೆ ಕೊಡೋ ಪ್ರಶ್ನೆ ಇಲ್ಲ, ಯಡಿಯೂರಪ್ಪ ನಮ್ಮ ನಾಯಕರು ಅನ್ನೋ ಮಾತುಗಳು. ಮೊದಲು ನಾವು ರಾಜೀನಾಮೆ ಕೊಡ್ತೀವಿ 31ಕ್ಕೆ ಅಂತ ಆಯಿತು. ಆನಂತರ ರಾಜೀನಾಮೆ ಕೊಡೋ ಪ್ರಶ್ನೆಯೇ ಇಲ್ಲ ಅನ್ನೋ ವಿಚಾರ ಪ್ರಸ್ತಾಪ ಆಗ್ತಾ ಹೋಯಿತು. ಶಾಸಕರೆಲ್ಲ, ಸಂಸದರು ಮತ್ತು ಅನೇಕ ವಿಧಾನ ಪರಿಷತ್ ಸದಸ್ಯರು ಇವರೆಲ್ಲರೂ ಕೂಡ ಯಡಿಯೂರಪ್ಪನವ್ರ ಜೊತೆ ನಿಂತು ಬಲಪ್ರದರ್ಶನ ಕೂಡ ಆಗೋಯ್ತು. ಹೈಕಮಾಂಡ್ ಅಲ್ಲಿಂದ ಹೊರಟೋದ್ರು. ಆನಂತರ ಇವತ್ತು ಬೆಳಿಗ್ಗೆ 9 ಗಂಟೆಗೆ ನವದೆಹಲಿಯಲ್ಲಿ ಸಭೆ ಅಂತತ್ತಿತ್ತು. ಆದರೆ ಯಡಿಯೂರಪ್ಪ ಇವತ್ತು ಸಿದ್ಧಗಂಗಾ ಮಠಾಧೀಶನ ಭೇಟಿಯಾಗುವ ಕಾರ್ಯಕ್ರಮ, ಹೀಗೆ ಅನೇಕ ಕಾರ್ಯಕ್ರಮಗಳು ಬದಲಾವಣೆ ಆಗ್ತಾ ಬಂತು. ಆದರೆ ಕೊನೆಗೆ ಅಶೋಕ ಹೋಟೆಲ್ನಲ್ಲೇ ಕುಳಿತ ಅರುಣ್ ಜೇಟ್ಲಿ ಮತ್ತು ರಾಜನಾಥ್ ಸಿಂಗ್ ಈಗ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಎಲ್ಲ ಶಾಸಕರುಗಳು ಕೂಡ ನಮ್ಮ ಅಶೋಕ ಹೋಟ್ಲಿಗೆ ಬರಬೇಕು, ಇಲ್ಲಿ ಮಾತುಕತೆ ಆಗಬೇಕು ಅಂತೇಳಿ. ನಿನ್ನೆ ಶಾಸಕಾಂಗ ಪಕ್ಷದ ಸಭೆ ಬೆಳಗ್ಗೆ ನಡೀಬೇಕಾಯಿತು, ನಡೀಲಿಲ್ಲ. ಸಂಜೆನೂ ಕೂಡ ಅದು ಪೂರ್ತಿ ಆಗಲಿಲ್ಲ, ಅದು ಅಪೂರ್ಣ ಆಯಿತು. ಅಲ್ಲಿ ಹೈಕಮಾಂಡ್ನೇ ಎಲ್ಲ ಶಾಸಕರು ಕೂಡ ಪ್ರಶ್ನೆ ಮಾಡಿದರು, ನೀವು ಹೇಗೆ ಈ ತೀರ್ಮಾನವನ್ನು ಕೈಗೊಂಡ್ರಿ? ಯಡಿಯೂರಪ್ಪನವರು ಇದರ ಬಗ್ಗೆ ಇರುವ ಎಲ್ಲ ಆರೋಪಗಳಲ್ಲೂ ಸಾಕಷ್ಟು ದೋಷಗಳಿದೆ, ಇದನ್ನು ಕೋರ್ಟ್ನಲ್ಲಿ ನಾವು ನೋಡ್ಕೋತೀವಿ, ಲೀಗಲ್ ಆಗಿ ಹೋರಾಟವನ್ನು ಮಾಡ್ತೀವಿ, ಆದರೆ ರಾಜೀನಾಮೆ ಕೊಡುವ ಪ್ರಶ್ನೆ ಇಲ್ಲ ಅನ್ನುವ ತರಾಟೆಯನ್ನು ಹೈಕಮಾಂಡ್ಗೆ ತೆಗೆದುಕೊಂಡರು. ಯಡಿಯೂರಪ್ಪನವರು ಕೂಡ ತಮ್ಮ ನಿಲುವಿಗೆ ಬದ್ಧರಾಗಿದ್ದರು. ಎಲ್ಲ ಶಾಸಕರ ಮತ್ತು ಎಂಪಿಗಳ, ವಿಧಾನ ಪರಿಷತ್ ಸದಸ್ಯರ, ಎಲ್ಲ ನಾಯಕರುಗಳ ಅಭಿಪ್ರಾಯದಂತೆ ತೀರ್ಮಾನ ಕೈಗೊಳ್ಳಿ ಅನ್ನುವ ಬೇಡಿಕೆಯನ್ನು ಇಟ್ಟರು. ಹೀಗೆ ಅನೇಕ ಚರ್ಚೆಗಳು, ಬೆಳವಣಿಗೆಗಳು ಆಗ್ತಾ ಹೋದವು. ಅನೇಕ ಸಚಿವರುಗಳು, ಶಾಸಕರುಗಳು ತಮ್ಮದೇ ಆದ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಹೋದರು. ಇಂದು ಬೆಳಗ್ಗೆ ಕೂಡ ರೇಣುಕಾಚಾರ್ಯ ಮಾತಾಡಿದರು, ಮತ್ತು ಶಾಸಕ ಹರೀಶ್ ಮಾತಾಡ್ತಾ ಹೇಳಿದರು, ಶಾಸಕಾಂಗ ಪಕ್ಷದ ಸಭೆಯನ್ನು ಮುಖ್ಯಮಂತ್ರಿಗಳು ಕರಿಬೇಕು, ಅವರಿಗೆ ನಾಯಕ, ನಾನು ಮುಖ್ಯ ಸಚೇತಕನಾಗಿ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು, ಆ ರೀತಿಯ ಯಾವುದೇ ವಿಚಾರ ನಮ್ಮ ಮುಂದೆ ಇಲ್ಲ, ಮುಖ್ಯಮಂತ್ರಿಗಳ ಆದೇಶ ಇಲ್ಲ ಅಂಥೇಳಿ. ಈಗ ಬಂದಿರೋ ಮಾಹಿತಿಯ ಪ್ರಕಾರ ಸಂಖ್ಯೆಯ ವಿಚಾರಗಳು ಬಹಳ ಪ್ರಮುಖವಾಗಿ ಚರ್ಚೆ ಆಗ್ತಾ ಇದೆ. ಇದನ್ನೆಲ್ಲವನ್ನೂ ಕೂಡ ಹೈಕಮಾಂಡ್ ಗಮನಿಸ್ತಾ ಇದೆ. ಹೈಕಮಾಂಡ್ ಕೊನೆಗೆ ಆಜ್ಞೆ ನೀಡ್ತಾ ಇದೆ, ನೀವೊಂದು ಸ್ಪಷ್ಟ ನಿರ್ಧಾರ ಕೈಗೊಳ್ಳಿ, ಇಲ್ಲಾಂದರೆ ಹೈಕಮಾಂಡ್ ತನ್ನ ನಿರ್ಧಾರವನ್ನು ಹೇಳಬೇಕಾಗುತ್ತೆ ಅನ್ನುವ ವಿಚಾರವನ್ನು ಭಾಳ ಕಟ್ಟುನಿಟ್ಟಾಗಿ ತಿಳಿಸಿದ್ದಾರೆ. ಹಾಗಾಗಿ ಎಲ್ಲ ಶಾಸಕರಿಗೂ ಕೂಡ ಅಶೋಕ ಹೋಟ್ಲಿಗೆ ಬರೋದಕ್ಕೆ ಹೇಳಿದ್ದಾರೆ. ಈಗ ಶಾಸಕರ ಎಲ್ಲರೂ ಕೂಡ ಅಲ್ಲಿಗೆ ಹೋಗ್ತಾ ಇದ್ದಾರೆ. ಈಗ ರೇಣುಕಾಚಾರ್ಯ ಕೂಡ ಮಾತಾಡ್ತಾ ಹೇಳ್ತಾ ಇದ್ರು, ನಮ್ಮ ವರಿಷ್ಠರು ಬರಕ್ಕೆ ಹೇಳಿದ್ದಾರೆ, ನಾವು ಹೋಗಿ ಮಾತಾಡ್ತೀವಿ, ಎಲ್ಲವೂ ಕೂಡ ಸುಖಾಂತ್ಯವಾಗುತ್ತೆ, BJP ಪಕ್ಷ ಒಗ್ಗಟ್ಟಾಗಿದೆ ಅಂತ. ಆದರೆ ಆ ಯಾವ ಲಕ್ಷಣಗಳು ಕಂಡು ಬರ್ತಾ ಇಲ್ಲ. ಬೇರೆ ಬೇರೆ ನಾಯಕರುಗಳ ಹೇಳಿಕೆಗಳು, ಬೇರೆ ಬೇರೆ ಭಾಗದಲ್ಲಿ ನಡೀತಾ ಇರುವ ಸಭೆಗಳನ್ನು ಗಮನಿಸ್ತಾ ಇದ್ದರೆ, ಈಗ BJP ಪಕ್ಷದಲ್ಲೇ ನಾವಿದ್ದೀವಿ ಅಂತ ಹೇಳುವ ಅನರ್ಹಗೊಂಡ ಶಾಸಕರು 10 ಜನ ಸಪ್ರೇಟಾಗಿ ಹೋಗಿ ಭೇಟಿ ಮಾಡ್ತಾರೆ. BJP ಪಕ್ಷದೊಳಗೆ ಇದ್ದರೆ ಅವ್ರು ಸಪ್ರೇಟಾಗಿ ಸಭೆ ಮಾಡಿ ಸಪ್ರೇಟಾಗಿ ಹೋಗಿ ಭೇಟಿ ಮಾಡುವ ಅಗತ್ಯ ಇರಲಿಲ್ಲ. ಹೀಗೆ ಅನೇಕ ಡ್ಯಾಮೇಜ್ಗಳಾಗ್ತಾ, ಇದನ್ನು ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ಕೆಲವರು ಟ್ರೈ ಮಾಡ್ತಾ ಇದ್ದರೆ, ಇನ್ನು ಕೆಲವರು ಮತ್ತಷ್ಟು ಡ್ಯಾಮೇಜಿಗೆ ಟ್ರೈ ಮಾಡ್ತಾ ಇದ್ದಾರೆ. ಹಾಗೆ ಇದರ ಹಿಂದೆ ಅನೇಕ ಬೆಳವಣಿಗೆಗಳು ನಡೀತಾ ಇದೆ. ಸಚಿವರು, ಶಾಸಕರುಗಳ ಮಾತುಗಳು ಒಂದು ಕಡೆ ಆದರೆ, ಕಾರಣದ ಕೈಗಳು ಕೂಡ ಬೇಕಾದಷ್ಟು ಕೆಲಸಗಳೆಲ್ಲ ಮಾಡ್ತಾವೆ. ಇದನ್ನೆಲ್ಲ ಗಮನಿಸ್ತಾ ಇದ್ದರೆ ಸಮಸ್ಯೆ ಅಷ್ಟು ಸುಲಭವಾಗಿಲ್ಲ, ಜಟಿಲವಾಗಿ ಆಗ್ತಾ ಹೋಗ್ತಾ ಇದೆ. ಆದರೆ ಕೊನೆಗೆ ಹೈಕಮಾಂಡ್ ಎಲ್ಲೋ ಹೈಜಾಕ್ ಆಗ್ತಾ ಇದೆ ಅನ್ನುವ ಸ್ಥಿತಿಗೆ ಬಂದು ತಲುಪ್ತಾ ಹೈಕಮಾಂಡ್ ಕೂಡ ಮುಜುಗರಕ್ಕೀಡಾಗುತ್ತೆ. ರಾಷ್ಟ್ರಮಟ್ಟದಲ್ಲಿ ಈಗಾಗಲೇ ಸಾಕಷ್ಟು ಡ್ಯಾಮೇಜ್ ಆಗೋಗಿದೆ, ಇನ್ನಷ್ಟು ಡ್ಯಾಮೇಜ್ ಆಗುತ್ತೆ ನಮಗೆ ಅನ್ನುವ ನಿರ್ಧಾರಕ್ಕೆ ಬಂದಿರಬೇಕು. ಹಾಗಾಗಿ ಒಂದು ಸಾಲಿನ ನಿರ್ಣಯ ಕೈಗೊಂಡು ಅವರೆಲ್ಲರೂ ಕೂಡ ಶಾಸಕರನ್ನ ಕರೆದಿದ್ದಾರೆ. ಇನ್ನು ಮುಂದೆ ಯಾವುದೇ ಚರ್ಚೆ ಇಲ್ಲ, ಬದಲಾವಣೆ ಪ್ರಶ್ನೆ ಅಥವಾ ಬೇಡಿಕೆಗಳವೆಲ್ಲವೂ ನಂತರ, ಮೊದಲು ರಾಜೀನಾಮೆ ಅನ್ನೋ ವಿಚಾರವನ್ನು ಹೇಳಿದ್ದಾರೆ ಅನ್ನುವ ಮಾಹಿತಿ ಬರ್ತಾ ಇದೆ. ಶಾಸಕರೆಲ್ಲರೂ ಕೂಡ ಅಶೋಕ ಹೋಟೆಲ್ಗೆ ತೆರಳಿ ಅರುಣ್ ಜೇಟ್ಲಿ, ರಾಜನಾಥ್ ಸಿಂಗ್ ಜೊತೆ ಏನು ಚರ್ಚೆ ಮಾಡ್ತಾರೆ, ಅಲ್ಲಿಂದ ಏನು ನಿರ್ಧಾರ ಹೊರಬೀಳ್ಬೋದು ಅನ್ನುವ ಕುತೂಹಲ ಈಗ ಕಾಡ್ತಾ ಇದೆ ಭಾವನ.
ಆದರೆ ಹಮೀದ್, ಇಷ್ಟು ಸುಲಭವಾಗಿ ಇವಾಗ ಸಿಎಂ ಇಷ್ಟು ದಿನ ಹೋರಾಟ ಮಾಡಿ ಇಷ್ಟು ದಿನ ಸಿಎಂ ಹೈಕಮಾಂಡ್ ವಿರುದ್ಧನೇ ಸೆಡ್ ಹೊಡೆದು ಈಗ ಈ ಕೊನೆಯ ಟೈಮಲ್ಲಿ ಬಿಟ್ಕೊಟ್ಬಿಡ್ತಾರೆ ಅಷ್ಟು ಸುಲಭವಾಗಿ ಅಂತ ಅನ್ನಿಸ್ತಾ ಇದೆಯಾ? ಕೊನೆಯ ತಂತ್ರವಾಗಿ ಏನೆಲ್ಲ ಮಾಡಬಹುದು ಸಿಎಂ? ಪ್ರಮುಖವಾಗಿ ಸಿಎಂ ಜೊತೆಗೆ ಒಂದು ರಾಜಕೀಯ ಪಕ್ಷ ಬಿಜೆಪಿ ದಕ್ಷಿಣ ಭಾರತದಲ್ಲಿ ಮೊದಲ ಬಾರಿಗೆ ಅಧಿಕಾರಕ್ಕೆ ಬಂದಿದೆ. ಆ ಪಕ್ಷ ಕೂಡ ಬೇರೆ ಬೇರೆ ಆ್ಯಂಗಲ್ನಲ್ಲಿ ಯೋಚನೆ ಮಾಡುತ್ತೆ. ಈಗ ನಾಯಕತ್ವ ಬದಲಾವಣೆ ಅಥವಾ ಸರ್ಕಾರ ಉಳಿಸ್ಕೊಳ್ಳೋದು, ಅದರ ಜೊತೆಗೆ ಪಕ್ಷವನ್ನು ಬೆಳೆಸ್ಕೊಳ್ಳೋದು. ರಾಜಕೀಯ ಪಕ್ಷ ಈ ಸರ್ಕಾರ ಮುಗಿದೋಯ್ತು ಅನ್ನೋ ತಕ್ಷಣ ಮುಗಿದು ಹೋಗಲಿಲ್ಲ. ಮುಂದೆ ಭಾಳಷ್ಟು ದೊಡ್ಡ ವಿಚಾರಗಳು ಇನ್ನು ಮುಂದೆನೂ ಕೂಡ ಅದಕ್ಕೂ ಆದ ಅನೇಕ ಯೋಜನೆಗಳನ್ನು ಅದು ಹಾಕ್ಕೊಂಡಿರುತ್ತೆ. ಹಾಗೆ ಮುಂದೆ ಚುನಾವಣೆ ಬಂದರೆ ನಾಯಕತ್ವ ಯಾರ್ದು, ಹಣ ಖರ್ಚು ಮಾಡೋರು ಯಾರು, ಹೀಗೆಲ್ಲ ಅನೇಕ ವಿಚಾರಗಳಿರುತ್ತೆ. ಜೊತೆಗೆ ಯಡಿಯೂರಪ್ಪ ಕೂಡ ಒಂದು ಸಮುದಾಯಕ್ಕೆ ಸೇರಿದ ನಾಯಕ. ಅವರು ಸುದೀರ್ಘ ಹೋರಾಟದಿಂದ ರಾಜಕೀಯವಾಗಿ ಮೇಲೆ ಬಂದವರು, ಮುಖ್ಯಮಂತ್ರಿ ಹುದ್ದೆಯನ್ನು ಒಪ್ಪಿಕೊಂಡವರು. ಅದರ ಜೊತೆಗೆ ಹೈಕಮಾಂಡ್ ಮುಂದೆ ಆಯ್ಕೆ ಯಾರು, ನೆಕ್ಸ್ಟ್ ಆಲ್ಟರ್ನೇಟಿವ್ ಯಾರು, ಇಷ್ಟು ಪ್ರಬಲವಾದ ನಾಯಕ ಯಾರು ಅನ್ನೋದು ಕೂಡ ಬರುತ್ತೆ. ಅದರ ಜೊತೆಗೆ ಯಡಿಯೂರಪ್ಪ ಕಳೆದ 3 ವರ್ಷದಿಂದ ಆಡಳಿತ ಮಾಡ್ಕೊಂಡ್ಬಂದ ವಿಚಾರದಲ್ಲಿ ಏನು ತಪ್ಪು ಮಾಡಿದ್ರು ಅದಕ್ಕೆ ಹೈಕಮಾಂಡ್ ಕೂಡ ಪಾಲುದಾರ ಅನ್ನೋ ವಿಚಾರ ಪ್ರಸ್ತಾಪ ಆಯಿತು. ಹೀಗೆ ಎಲ್ಲ ವಿಚಾರಗಳನ್ನು ಗಮನಿಸ್ತಾ ಇದ್ರೆ ನಾನು ನಿಮ್ಮನ್ನ ಮತ್ತೆ ಸಂಪರ್ಕಿಸ್ತೀನಿ. ಈಗ ಈಶ್ವರಪ್ಪ ಅವರು ಮಾತಾಡ್ತಾ ಇದ್ದಾರೆ, ಬನ್ನಿ ನೋಡೋಣ. ನಮ್ಗೆ ವೈಯಕ್ತಿಕವಾಗಿ ಮಾತಾಡೋಕೆ ಅವಕಾಶ ಕೊಡಿ ಅಂತ ಅನೇಕರು ನೆನ್ನೆಯಿಂದ ಹೇಳ್ತಾ ಇದ್ರು. ನಾವು ಅವ್ರ ಹತ್ರ ನ್ಯಾಷನಲ್ ಲೀಡರ್ಸ್ ಹತ್ರ ಕೇಳಿದ್ವಿ, ಈ ರೀತಿ ವೈಯಕ್ತಿಕವಾಗಿ ಅವರ ಭಾವನೆಗಳನ್ನ ಹಂಚ್ಕೋಬೇಕು ಅಂತ ಇಷ್ಟಪಡ್ತಿದ್ದಾರೆ ಅಂತ. ಯಾರು ಇಷ್ಟಪಡ್ತಾರೋ ಅಥವಾ ಕಳಿಸಿ ನಮ್ಮ ಹತ್ರ ಅಂತ ಹೇಳಿದ್ದಾರೆ. ಬೆಳಿಗ್ಗೆಯಿಂದ ಅನೇಕರು ಹೋಗ್ತಾ ಇದ್ದಾರೆ, ದೊಡ್ಡ ಕ್ಯೂ ನಿಂತಿದೆ. ಅವರು ಅವ್ರ ಅಭಿಪ್ರಾಯ ತಿಳಿಸಿ ಬರ್ತಾರೆ. ಎಲ್ಲರೂ ಹೋಗಲೇಬೇಕಲ್ಲಿಗೆ ಅಂತ ನಮ್ದು ಇಲ್ಲ, ಅಥವಾ ಬರಲೇಬೇಕು ನೀವು ಅಂತ ನ್ಯಾಷನಲ್ ಲೀಡರ್ಸ್ದು ಇಲ್ಲ. ವೈಯಕ್ತಿಕ ಅವ್ರ ಅಭಿಪ್ರಾಯಗಳನ್ನ ಹೇಳಬೇಕು ಅನ್ನಂತ ಯಾರು ಇಷ್ಟಪಡ್ತಾರೋ ಅವರು ಅಶೋಕ ಹೋಟ್ಲಲ್ಲಿ ರೂಮ್ ನಂಬರ್ 218ರಲ್ಲಿ ರಾಜನಾಥ್ ಸಿಂಗ್ ಅವರು, ಅರುಣ್ ಜೇಟ್ಲಿ ಅವರು ಮತ್ತು ವೆಂಕಯ್ಯ ನಾಯ್ಡು ಅವರು ಕೂತಿದ್ದಾರೆ. ಅವ್ರ ಹತ್ರ ಇವರ ಅಭಿಪ್ರಾಯ ತಿಳಿಸಿ ಬರ್ಬೋದು. ಈಗ ಪಕ್ಷದ ಶಿಸ್ತನ್ನ ಉಲ್ಲಂಘಿಸ್ತಾ ಇರೋ ವಿರುದ್ಧ ಏನ್ ಕ್ರಮಕ್ಕೆ ಈಗ ಮುಂದಾಗ್ತಾರೆ? ಎಲ್ಲಿ ಯಾರು ಶಿಸ್ತು ಉಲ್ಲಂಘನೆ ಮಾಡಿದ್ದಾರೆ? ವಿರುದ್ಧ ಸಚಿವರು ಮಾತಾಡ್ತಾ ಇದ್ದಾರೆ, ಶಾಸಕರು ಮಾತಾಡ್ತಾ ಇದ್ದಾರೆ, ಪತ್ರಿಕೆಗಳಲ್ಲಿ ಜಾಹೀರಾತುಗಳು ಬರ್ತಾ ಇದೆ. ನೋಡಿ, ರೇಣುಕಾಚಾರ್ಯರ ಬಾಯಿ ಬೀಗ ಹಾಕ್ತೀರಾ ಅಂತ ನೀವು ಕೇಳ್ತಾ ಇದ್ದೀರಿ. ರೇಣುಕಾಚಾರ್ಯ ಇನ್ನು ಹುಡುಗಾಟ ಆಡ್ತಾ ಇದ್ದಾರೆ. ಅವ್ರು ನಮ್ಮ ಹುಡುಗ ಇನ್ನು ಹುಡುಗಾಟ ಆಡ್ತಾ ಇದ್ದಾನೆ ಅಂತ ರೇಣುಕಾಚಾರ್ಯಕ್ಕೆ ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಈ ನಿಮ್ಮ ಟಿವಿ ಮುಖಾಂತರನಾರು ಕೂಡ ಅವನ ಅರ್ಥ ಮಾಡ್ಕೊಂಡು ಅವನ ಬಾಯಿ ಬೀಗ ಅವನು ಹಾಕೋಬೇಕು. ಅವನಿಗೆ ನಾನು ಯಾಕೆ ಹೇಳಿ ನಮ್ಮ ಹುಡುಗ ಅಂತ ಮತ್ತೆ ಹೇಳ್ತೀನಿ, ವಿಶ್ವಾಸ ಅವನು ಅಂತ ಹೇಳಿದೆ ನಾನು, ನಮ್ಮ ಹುಡುಗ ಇಲ್ಲ ಅಂತಂದ್ರೆ ನಾನು ಇದನ್ನ ಹೇಳ್ತಿರ್ಲಿಲ್ಲ. ಈಗ ಏನಾಗುತ್ತೆ, ಮಾನ್ಯ ಯಡಿಯೂರಪ್ಪನವರು 31ನೇ ತಾರೀಕು ನಾನು ರಾಜೀನಾಮೆ ಕೊಡ್ತೇನೆ ಸ್ಪಷ್ಟ ಅವ್ರು ಹೇಳಿದ್ದಾರೆ. ಇವ್ರು ರಾಜೀನಾಮೆ ಕೊಡೋದು ಬೇಡ, ಇವ್ರು ಇನ್ನೂ 2 ವರ್ಷ ಮುಖ್ಯಮಂತ್ರಿಗಳಾಗಬೇಕು. ಈ ರೀತಿ ವ್ಯಕ್ತಿಗಳೇ ಯಡಿಯೂರಪ್ಪನ ಹಾಳು ಮಾಡ್ತಾ ಇರೋದು. ಯಡಿಯೂರಪ್ಪನವ್ರಿಗೆ ಅವರು ರಾಷ್ಟ್ರೀಯ ನಾಯಕರ ಮಾತಿಗೆ ನಾನು ಬದ್ಧ, ಈ ಮಾತನ್ನು ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ. ಅವ್ರಿಗೆ ನಂಬಿಕೆ, ಅಮಾವಾಸ್ಯೆ ಹುಣ್ಣಿಮೆ ಈ ರೀತಿ ಜ್ಯೋತಿಷ್ಯ ನಮ್ಗೆ 31ಕ್ಕೆ ಅವಕಾಶ ಕೊಡಿ ಅಂತ ಕೇಳಿದ್ದಾರೆ. ಇವರೆಲ್ಲ ಈಗ ಸೋಮಣ್ಣ, ರೇಣುಕಾಚಾರ್ಯ ಇವರು ನಮ್ಮ ಕಾರ್ಯಕರ್ತರಿಗೆ ನಾನು ಹೇಳಕ್ ಇಷ್ಟಪಡ್ತೇನೆ. ಇವರೆಲ್ಲ ನಾನು ಬುದ್ಧಿವಾದನ ಹೇಳ್ತೇನೆ, ಕರೆದು ನಾನು ಮಾತಾಡ್ತೇನೆ. ಯಾಕೆಂತಂದ್ರೆ ಇದು ಇಡೀ ರಾಜ್ಯದಲ್ಲಿ, ದೇಶದಲ್ಲಿ ಇವರು ಏನೇ ನಮ್ಮ ಹುಡುಗ ಅಂತ ನಾನು ಹೇಳ್ಕೋಬಹುದು. ಆದ್ರೆ ಬಿಜೆಪಿ ಲೀಡರ್ಗಳು, ಅವರು ಮಂತ್ರಿಗಳು, ಅವ್ರಿಗೆ ತೂಕ ಇದೆ. ಈ ರೀತಿ ಮಾತಾಡಬಾರದವ್ರು. ನಾನು ಅವ್ರ ಕರೆದು ನಾನು ಮಾತಾಡ್ತೇನೆ. ಪತ್ರಿಕೆ ಜಾಹೀರಾತು ಕೊಟ್ಟಿದ್ದಾರೆ, ಲೋಕಾಯುಕ್ತರು ಇದು ಮಾಡಿ ನಿಮ್ ಗಮನಕ್ಕೆ ಬಂದಿದೆ ಅಂತ ಅಧ್ಯಕ್ಷರಾಗಿ ಒಂದು ನಿಮಿಷ, ಹೌದು ನನ್ನ ಗಮನಕ್ಕೆ ತಂದಿದ್ದಾರೆ. ಅವರು ಮಾನ್ಯ ಕರುಣಾಕರ್ ರೆಡ್ಡಿ ಅವರು, ಅವ್ರದ್ದು ಇದ್ರಲ್ಲಿ ನಂದೇನೂ ತಪ್ಪಿಲ್ಲ ಅಂತ ಡಾಕ್ಯುಮೆಂಟ್ಸ್ ಕೂಡ ನಮಗೆ ತಂದು ತೋರಿಸಿದ್ದಾರೆ. ಆ ಡಾಕ್ಯುಮೆಂಟ್ ಕೂಡ ಅವರು ಲೋಕಾಯುಕ್ತರು ತೋರಿಸಬೇಕು ಅಂತಿದ್ದಾರೆ, ರಾಜ್ಯಪಾಲರು ತೋರ್ಸಕ್ ಹೊರಟಿದ್ದಾರೆ. ಯಾಕೆಂದ್ರೆ ನಾನು ತಪ್ಪೇ ಇಲ್ಲ ಅನ್ನಂತ ಅಂಶವನ್ನ, ಈಗ ತಪ್ಪಿದೆ ಅನ್ನಂತ ಅಂಶವನ್ನು ಅವ್ರು ಹೇಳಿದ್ದಾರೆ, ಲೋಕಾಯುಕ್ತರು ಹೇಳಿದ್ದಾರೆ. ಅವರು ಹೇಳಿರಂತ ಅಂಶದಲ್ಲಿ ಅದೇನಾದರೂ ಆಕಸ್ಮಿಕವಾಗಿ ಬಂದಿದೆಯೋ, ನನ್ನ ಹತ್ರ ಡಾಕ್ಯುಮೆಂಟ್ಸ್ ಇದೆ, ಅವ್ರು ಹೇಳಿರೋದು ಇದರಲ್ಲಿ ಖಂಡಿತ ನಂದಿಲ್ಲ ಅಂತ ಹೇಳ್ತಾರೆ. ಅದನ್ನ ಎಕ್ಸ್ಪ್ಲೈನ್ ಮಾಡೋದು ತಪ್ಪೇನು? ಸಾಧ್ಯನೇ ಅಲ್ಲ. ಅದಕ್ಕೇನೆ ಈಗ ಸಿಎಂದು ಇರ್ಬೋದು, ಕರುಣಾಕರ್ ರೆಡ್ಡಿ ಇರ್ಬೋದು, ಯಾರ್ಯಾರ ಬಗ್ಗೆ ಅವರು ಆಪಾದಿತರು ಅಂತ ಲೋಕಾಯುಕ್ತರು ಹೇಳಿದ್ದಾರೆ. ಲೋಕಾಯುಕ್ತರು ವರದಿ ಕೊಟ್ಟಿರೋದು ಆಪಾದಿತರು ಅಂತ, ಅಪರಾಧಿಗಳು ಅಂತಲ್ಲ. ಇದು ತೀರ್ಮಾನ ಮಾಡೋದು ಕೋರ್ಟ್. ನಮ್ಮ ನ್ಯಾಷನಲ್ ಲೀಡರ್ಸ್ ಕೂಡ ಇದ್ರ ಬಗ್ಗೆ ಏನ್ ಹೇಳಿದ್ರು ಮಾನ್ಯ ಯಡಿಯೂರಪ್ಪನವ್ರಿಗೆ, ಲೋಕಾಯುಕ್ತರ ವರದಿಯನ್ನ ನಾವು ಸ್ವಾಭಾವಿಕವಾಗಿ ಗೌರವಿಸಬೇಕಾಗತ್ತೆ. ನೀವು ಕೋರ್ಟ್ಗೆ ಹೋಗಿ, ನಾವು ಕೋರ್ಟ್ಗೆ ಬರೋದ ಸಂದರ್ಭ ರಾಷ್ಟ್ರೀಯ ನಾಯಕರು ಪೂರ್ಣ ನಿಮಗೆ ಸಹಕಾರ ಕೊಡ್ತೇವೆ. ಕೋರ್ಟ್ನಲ್ಲಿ ನೀವು ತಪ್ಪಿತಸ್ಥರ ಅಲ್ಲ ಅಂತ ಪ್ರೂವ್ ಆದ್ರೆ ನಾವು ಈಗ ತಗೊಂಡಿರುವಂತಹ ನಿರ್ಣಯವನ್ನ ರೀಕನ್ಸಿಡರ್ ಮಾಡ್ತೇವೆ. ನೋಡಿ, ಇದು ವ್ಯವಸ್ಥೆ. ಯಾಕೆಂತಂದ್ರೆ ಸುಮ್ಮನೆ ನಾವು ಲೋಕಾಯುಕ್ತರು ಗೌರವ ಕೊಡಲೇಬೇಕು. ಎಷ್ಟರ ಮಟ್ಟಿಗೆ ನಮ್ಗೆ ಯಾಕೆ ಕೊಟ್ಟರು, ಈಗ ಅವ್ರು ರಾಜೀನಾಮೆ ಕೊಟ್ಟು ಹೋಗ್ತಾರೆ ಅಂತಂದಾಗ ನೀವು ರಾಜೀನಾಮೆ ಕೊಡಬೇಡಿ ಅಂತ ಹೇಳಿದಂತ ಪಾರ್ಟಿ ಬಿಜೆಪಿ. ರಾಷ್ಟ್ರೀಯ ಅಧ್ಯಕ್ಷರು ಸ್ವತಃ ಲೋಕಾಯುಕ್ತರು ಮನೆಗೆ ಹೋದ್ರು. ಮನೆ ರಾಷ್ಟ್ರೀಯ ನಾಯಕರಾದ ಅಡ್ವಾಣಿ ಅವರು ಫೋನಲ್ಲಿ ಹೇಳಿದ್ರು, ಲೋಕಾಯುಕ್ತರು ಅಷ್ಟೇ ದೊಡ್ಡ ತಂದಲ್ಲಿ ಹೇಳಿದ್ರು, ಅಡ್ವಾಣಿ ಅಂತವರು ನನ್ನ ತಂದೆ ಸಮಾನ ಅಂತ. ಹೀಗಾಗಿ
ಆ ಲೋಕಾಯುಕ್ತ ಅನ್ನಂಥ ಪದ, ಲೋಕಾಯುಕ್ತರು ಅನ್ನಂಥ ಪದ, ಈ ಪದವಿ ಇರ್ಬೋದು, ಆ ಸಂಸ್ಥೆ ಇರ್ಬೋದು, ಸಂವಿಧಾನಿಕ ಸಂಸ್ಥೆಗಳು, ಅದಕ್ಕೆ ಗೌರವ ಕೊಡಬೇಕಾದ ನಮ್ಮ ಕರ್ತವ್ಯ. ಇದಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿಯವರು ಒಂದು ದಿನಾನೂ ಯೋಚನೆ ಮಾಡದೆ ರಾಷ್ಟ್ರೀಯ ನಾಯಕರು ಕರೆದು ಯಡಿಯೂರಪ್ಪನವರಿಗೆ ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ರು. ಯಡಿಯೂರಪ್ಪನವರು ಕೂಡ ನಾನು ರಾಜೀನಾಮೆ ಕೊಡಲ್ಲ ಅಂತ ಹೇಳಿಲ್ಲ. ನಾನು ಅದಕ್ಕೋಸ್ಕರ ಈ ರೇಣುಕಾಚಾರ್ಯ, ಸೋಮಣ್ಣ ರಾಜ್ಯಾಧ್ಯಕ್ಷ ಈಶ್ವರಪ್ಪ ಅವರು ಮಾತನಾಡ್ತಾ ಹೇಳಿದ್ರು, ರೇಣುಕಾಚಾರ್ಯ ಹುಡುಗಾಟದ ಹುಡುಗ, ಏನು ಗೊತ್ತಾಗೋದಿಲ್ಲ ಬಿಡಿ, ಬುದ್ಧಿ ಹೇಳ್ತೀನಿ, ಈ ಮೂಲಕನಾದರೂ ಆತ ಬುದ್ಧಿ ಕಲೀಲಿ. ಸಿಎಂ ಯಡಿಯೂರಪ್ಪ ಇಂಥವರಿಂದಾನೇ ಹಾಳಾಗ್ತಾ ಇರೋದು ಅನ್ನೋ ಮಾತನ್ನ ಹೇಳಿದ್ದಾರೆ. ಅಲ್ಲದೆ ಎಲ್ಲವೂ ಸರಿ ಹೋಗುತ್ತೆ, ಯಾವುದೇ ಅಸಮಾಧಾನಗಳು ಇಲ್ಲ ಅಂತ ಹೇಳ್ತಿದ್ದಾರೆ. ರೇಣುಕಾಚಾರ್ಯ ತಮ್ಮ ಬಾಯಿಗೆ ಬೀಗ ಹಾಕೊಂಡ್ರೆ ಒಳ್ಳೆಯದು, ಈ ಮೂಲಕನಾದರೂ ಒಳ್ಳೆ ಬುದ್ಧಿ ಕಲೀಲಿ ಅನ್ನೋ ಮಾತು ಹೇಳ್ತಿದ್ದಾರೆ. ಅಲ್ಲದೆ ಇಂತಹವರಿಂದಾನೇ ಸಿಎಂ ಯಡಿಯೂರಪ್ಪ ಹಾಳಾಗ್ತಿರೋದು. ಈ ಸಂದರ್ಭದಲ್ಲಿ ಈಶ್ವರಪ್ಪ ಅವರು ರೇಣುಕಾಚಾರ್ಯ ಹಾಗೂ ಸೋಮಣ್ಣ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು. ಈಗ ಎಲ್ಲವೂ ಸರಿ ಹೋಗ್ತಾ ಇದೆ, ಶಾಸಕರ ಅಭಿಪ್ರಾಯವನ್ನ ಸಂಗ್ರಹಿಸಲಾಗ್ತಾ ಇದೆ. ಸಿಎಂ ಯಾವುದೇ ಗೊಂದಲದಲ್ಲಿಲ್ಲ, ಅವರು ಈ ಹಿಂದೆನೇ ಹೇಳಿದ್ರು. ಆದರೆ ಕೆಲವೊಂದು ನಂಬಿಕೆಗಳಿಂದಾಗಿ ಅವರು ರಾಜೀನಾಮೆಯನ್ನ ಸಾಕಷ್ಟು ಕಾಲಾವಕಾಶವನ್ನ ಕೋರ್ತಿದ್ದಾರೆ. ಅಮಾವಾಸ್ಯೆಯನ್ನ ಬಿಟ್ಟು ನಂತರ ರಾಜೀನಾಮೆ ಕೊಟ್ಟೇ ಕೊಡ್ತಾರೆ ಅಂತ ಸ್ಪಷ್ಟನೆಯನ್ನ ಈಶ್ವರಪ್ಪ ಅವರು ನೀಡಿದ್ದಾರೆ.